ಇತಿಹಾಸ ಬರೆದಿರ್ತಕ್ಕಂಥ ದಿನ. ಸೊ ನೆಹರೂವರ ಅವಧಿಯನ್ನು ಬೀಟ್ ಮಾಡಿ ಭಾರತ ದೇಶ ಅಲ್ಲ ಇಡೀ ಪ್ರಪಂಚದಲ್ಲಿ ಇಷ್ಟು ವರ್ಷಗಳಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಏಕೈಕ ಗಳಿಗೆ ನರೇಂದ್ರ ಮೋದಿಯವ್ರದ್ದು. ಈಗಾಗಲೇ ನಾನು ಕೂಡ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಮೇಲೆ ಕೂಡ ನನಗೂ ಕೂಡ ಆರ್ಡ್ರ್ ಆಗಿದೆ, ಡೆಲ್ಲಿಯಿಂದ ಆರ್ಡ್ರ್ ಆಗಿದೆ, ಬಂದಿದೆ. ಇದೇ ವೀಕಲ್ಲಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಯುವಕರು ಸೇರಿಕೊಂಡು ಮ್ಯಾರಥಾನ್ ಏನು ಟೌನಿಂದ ನಮ್ಮ ಏನು ಕೋರ್ಟಿಂದ ಅಪ್ ಟು ಬಾಲಾಜಿ ಬರ್ತಕ್ಕ ಮ್ಯಾರಥಾನ್ ಮಾಡಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಮ್ಯಾರಥಾನ್ ಮಾಡಲಿಕ್ಕೆ ನಾವೆಲ್ಲ ರೆಡಿಯಾಗಿ ಹೊರಡ್ತಾ ಇದ್ವಿ. ನಮ್ಮ ಒಗ್ಗಟ್ಟು ಈ ಐತಿಹಾಸಿಕ ಬರ್ತಕ್ಕಂಥ ಮೋದಿಜಿಯವರಿಗೆ ನಮ್ಮ ಒಗ್ಗಟ್ಟು ತೋರಿಸ್ಲಿಕ್ಕೆ, ನಮ್ಮ ಬೆಂಬಲ ನಿಮಗಿದೇನು ತೋರಿಸ್ಲಿಕ್ಕೆ ಒಂದು ಪ್ಲಾನ್ ರೂಪುರೇಷೆಗಳನ್ನು ಮಾಡ್ತಾಯಿದ್ದೀನಿ. ಈಗಾಗಲೇ 15ನೇ ತಾರೀಕು ನನ್ನ ಬರ್ಡೇ ಇರೋದ್ರಿಂದ, ನನ್ನ ಹುಟ್ಟಿದಬ್ಬ ಇರೋದ್ರಿಂದ ನನ್ನ ಮುಳಬಾಗಿಲು ತಾಲೂಕಿನ ಮಕ್ಕಳಿಗೆ ಏನು ಟಾಪಲ್ಲಿ ಬಂದಿರತಕ್ಕಂಥ ನಮ್ಮ ಮಕ್ಕಳಿಗೆ ಏನು ನಮ್ಮ ಹೈಸ್ಕೂಲು PUC ಮತ್ತು ಡಿಗ್ರಿ ಮಕ್ಕಳಿಗೆ ಮತ್ತು ನನ್ನ ಪತ್ನಿಯ ಹಾಗೂ ನನ್ನ ಮಗ ಒಂದು ಬುಕ್ ಬರೆದಿದ್ದಾರೆ. ಆ ಬುಕ್ಕಲ್ಲಿ ಒಂದು ಅಮೌಂಟ್ ಡೆಲ್ಲಿಯಿಂದ ಒಂದು ಅಮೌಂಟ್ ಬಂದಿದೆ, ರಾಷ್ಟ್ರಪತಿ ಅವಾರ್ಡಿಂದ ಒಂದು ಅಮೌಂಟ್ ಬಂದಿದೆ. ಆ ಅಮೌಂಟ್ ಮುಖಾಂತರವಾಗಿ ಪುನೀತ್ ರಾಜ್ಕುಮಾರ್ ಅವ್ರ ಮನೆಯಿಂದ ಒಂದು 15 ಲಕ್ಷ ಅಮೌಂಟ್ ಬಂದಿದೆ, ಲಾಸ್ಟ್ ಟೈಮ್ ಅಮೌಂಟ್ ಬಂದಿದೆ. ಇದೆಲ್ಲ ಸೇರಿ ನನ್ನ ಸ್ವಂತ ಹಣದಿಂದ 100 ಜನ ಮಕ್ಕಳಿಗೆ, ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಓದಿರ್ತಕ್ಕಂಥ 100 ಜನ ಮಕ್ಕಳು, ಸಾಕಷ್ಟು ಜನ ಮಕ್ಕಳಿಗೆ ಮುಂದೆ ಹೋಗಲಿಕ್ಕೆ ಒಂದು ಟೆಕ್ನಿಕಲಿ ಲ್ಯಾಪ್ಟಾಪ್ ಪ್ರಾಬ್ಲಮ್ ಇದೆ. ಸೊ ಅದರಿಂದ ನನ್ನನ್ನು ಬೇರೆ ರೀತಿಯಿಂದ ತೊಗೊಂಡೋಗೋದಿಲ್ಲ. ನನ್ನ ಟಾಪ್ ಆಗಿರ್ತಕ್ಕಂಥ ಕಾಲೇಜು ಮಕ್ಕಳು, ನಮ್ಮ ಕನ್ನಡ ಶಾಲೆ ಮಕ್ಕಳು, ಕಾಲೇಜು ಮಕ್ಕಳಿಗೆ 100 ಜನ ಮಕ್ಕಳಿಗೆ ಸನ್ಮಾನ ಮಾಡೋ ಮುಖಾಂತರ 100 ಲ್ಯಾಪ್ಟಾಪ್ನ 15ನೇ ತಾರೀಕು ವಿತರಣೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಆ ಮಕ್ಕಳ ಆಶೀರ್ವಾದ ಮಾಡಬೇಕಂತ ಕೇಳ್ತೀನಿ.